ನಮಸ್ಕಾರ ಮಹಾಜನಗಳೇ. ಇಂದು ನಾವು ಬೆಂಗಳೂರಿನ ವಿಶೇಷ ದೇವಾಲಯಗಳಲ್ಲೊಂದಾದ ಶ್ರೀ ಮಹಾಗಣಪತಿ ಸುಂದರ ಮಹಾಗಣಪತಿಯ ದೇವಾಲಯದ ಒಳಗೆ ಇರುವ ಒಂದು ಸುಂದರವಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಬನ್ನಿ, ಈಗ ಅರ್ಚಕರು ಇಲ್ಲೇ ಇದ್ದಾರೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಒಂದು ಮಹಾಮಂಗಳಾರತಿ, ಅನಂತರ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ. ಸುಬ್ರಹ್ಮಣ್ಯ ಸ್ವಾಮಿಯ ಚರಣಕಮಲಕ್ಕೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಇಲ್ಲಿಯ ಇತಿಹಾಸವನ್ನು ನಾವು ವಿವರಣೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿಯ ಕ್ಷೇತ್ರ ಮಹಾತ್ಮೆ ಏನಿದೆ ಅಂದರೆ, ಇದು ವಿನಾಯಕನಗರ ಶಂಕರನಾಗ ಸರ್ಕಲ್ ವಿದ್ಯಾಪೀಠದ ಹತ್ತಿರ ಸುಂದರ ಮಹಾಗಣಪತಿ ದೇವಸ್ಥಾನ ಅಂತ ಇಲ್ಲಿಯ ನಾಮಕರಣ. ಇಲ್ಲಿ ಸನ್ನಿಧಾನ ಸುಬ್ರಹ್ಮಣ್ಯ ಸ್ವಾಮಿಯ ವಿಶಿಷ್ಟತೆ ಏನಪ್ಪ ಅಂದರೆ, ಆರೋಗ್ಯ ಹಾಗೂ ಆರ್ಥಿಕ, ಉದ್ಯೋಗ, ಆಮೇಲೆ ವಿವಾಹ ಸಂಬಂಧವಾಗಿ ಹಾಗೂ ಸಂತಾನ ಪ್ರಾಪ್ತಿಗೆ, ಗೃಹದಲ್ಲಿ ನೆಮ್ಮದಿ ನೆಲೆಸುವಂಥ ಪೂರ್ಣ ಅನುಗ್ರಹ ಸನ್ನಿಧಾನ ಸುಬ್ರಹ್ಮಣ್ಯ ಸ್ವಾಮಿ ನೆರವೇರಿಸ್ತಾ ಇರುವಂಥ ಈ ಪುಣ್ಯತಮದ ಕ್ಷೇತ್ರದಲ್ಲಿ ವಿಶಿಷ್ಟತೆ. ಭಾಳಷ್ಟು ಜನರು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಣೆ ಮಾಡಿ ಅನುಗ್ರಹ ಆಗುವಂಥ ಈ ಕ್ಷೇತ್ರ. ಸನ್ನಿಧಾನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರ್ಬೋದು, ಸನ್ನಿಧಾನದ ಘಾಟಿ ಸುಬ್ರಹ್ಮಣ್ಯದಲ್ಲಿರ್ಬೋದು, ಆ ಕ್ಷೇತ್ರದಲ್ಲಿ ನಡೆಯುವಂಥ ಶಕ್ತಿ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಅದೇ ರೀತಿಯಲ್ಲಿ ನೆರವೇರಿಸ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳು ಕೂಡ ಈ ಪುಣ್ಯತಮವಾದ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಸನ್ನಿಧಾನ ಸುಬ್ರಹ್ಮಣ್ಯ ಸ್ವಾಮಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮೊದಲನೇದಾಗಿ ವಾಸುಕಿ ಪೂಜಾ ಕೈಂಕರ್ಯದಲ್ಲಿ ಪುತ್ರದಾಯಕ, ಸಂತಾನ ನಿವಾರಣೆಗಾಗಿ. ಇನ್ನೊಂದು ಗುಳಿಕ ನೇತ್ರ ರೋಗ ನಿವಾರಕ ಹಾಗೂ ತಕ್ಷಕ ಬಲಪ್ರದಾಯಕನಾಗಿರುತ್ತಾನೆ. ಹಾಗೂ ಶಂಕ ಕರ್ಣರೋಗ ನಿವಾರಕ ಹಾಗೂ ಮಹಾಪದ್ಮ ಮೋಕ್ಷದಾಯಕ, ಶೇಷ ಸರ್ಪ ನಿವಾರಕ, ಕಾರ್ಕೋಟಕ ಕುಷ್ಠರೋಗ ನಿವಾರಣಕ, ಅನಂತ ಪುತ್ರದಾಯಕ. ಈ ರೀತಿಯಾಗಿ ಇಲ್ಲಿ ನಾಮಫಲಕವನ್ನು ನಾವು ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳಿಗೂ ಸನ್ನಿಧಾನ ಸುಬ್ರಹ್ಮಣ್ಯ ಸ್ವಾಮಿ ಪೂರ್ಣ ಅನುಗ್ರಹ. ಸರ್ಪಗಳ ವಿಶಿಷ್ಟತೆ ಏನಪ್ಪ ಅಂದರೆ, ವಿಶಿಷ್ಟತೆಯನ್ನು ಅನಂತ ಪುತ್ರದಾಯಕ, ವಾಸುಕಿ ಪುತ್ರದಾಯಕ, ಕಾರ್ಕೋಟಕ ಕುಷ್ಠರೋಗ ನಿವಾರಕ ಅಂತ ನಾಮಕರಣ, ತಕ್ಷಕ ಬಲಪ್ರದಾಯಕ, ಪದ್ಮ ಧನಕಾರಕ, ಶಂಕ ಕರ್ಣರೋಗ ನಿವಾರಕ, ಗುಳಿಕ ನೇತ್ರ ರೋಗ ನಿವಾರಕ, ಶೇಷ ಸರ್ವ ಪಾಪ ನಿವಾರಕ, ಮಹಾಪದ್ಮ ಏನು ಚಿತ್ರ ಇದೆ ಇದು ಮೋಕ್ಷದಾಯಕ ಅಂತ ನಾವು ಇಲ್ಲಿ ಒಂದು ವಿಶಿಷ್ಟತೆಯನ್ನು ನಾಮಫಲಕವನ್ನು ನೆರವೇರಿಸಿದ್ದೇವೆ. ಎಲ್ಲ ಭಕ್ತಾದಿಗಳು ಈ ದೋಷಾದಿಗಳು, ಸರ್ಪದೋಷಾದಿಗಳು ಏನೇ ಇದ್ದರೂ ಕೂಡ ನಿವಾರಣೆ ಆಗುವಂಥ ಪೂರ್ಣ ಅನುಗ್ರಹ ಸನ್ನಿಧಾನ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹಿಸಲಿ ಅಂತಲೂ ಕೂಡ ನಾವು ನಿತ್ಯದಲ್ಲೂ ಪ್ರಾರ್ಥನೆ, ಆರಾಧನೆ, ಅರ್ಚನೆಯನ್ನು ನೆರವೇರಿಸ್ತಾ ಇದ್ದೇವೆ. ಸತ್ಯ ಸಂದ್ವೇಜಮಾನಸ್ಯ ಕಾಮಃ